ಈ ವರ್ಷ ತುಂಬಾ ಅನಾಹುತಗಳು ಸಂಭವಿಸಲಿವೆ. ಪ್ರಾಕೃತಿಕ ಪ್ರಳಯ, ಯುದ್ಧಗಳು ನಡೆಯಲಿವೆ. ಮೈಸೂರಲ್ಲಿ ಗಣಪತಿ ಸಚ್ಚಿದಾನಂದ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಮಹಾಕುಂಭ ನಡೆದಿರೋದು ಜಗತ್ತಿಗೆ ಶುಭ ಸಂದೇಶ. ಎಲ್ಲರಿಗೂ ಧರ್ಮಶ್ರದ್ಧೆ ಅನ್ನೋದು ಈ ವರ್ಷ ಗೊತ್ತಾಗುತ್ತಿದೆ. ಯುವಕರು ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ಪ್ರಜಾಪ್ರತಿನಿಧಿಗಳು ದೈವಿಕ ಭಾವನೆ ಹೊಂದಬೇಕು. ಧಾರ್ಮಿಕ ವಿಚಾರಗಳಿಗೆ ನೋವುಂಟಾಗದಂತೆ ನೋಡಿಕೊಳ್ಳಬೇಕು. ನಾವೆಲ್ಲರೂ ಮತ್ತೆ ಎಚ್ಚೆತ್ತುಕೊಳ್ಳುವ ಕಾಲ ಬಂದಿದೆ ಅಂದಿದ್ದಾರೆ ಸ್ವಾಮೀಜಿಗಳು. ಶಿವಾಯ. ಈ ವರ್ಷ ಹರಿ ಮತ್ತು ಶಿವ ಇಬ್ಬರು ಕೃಪೆ ಇರುವುದರಿಂದ ತುಂಬ ಅನಾಹುತಗಳು ಮುಂದೆ ನಡೀತಕ್ಕಂಥದ್ದಿದೆ. ಇಬ್ಬರ ಒಂದು ಕೃಪೆ ಇರುವುದರಿಂದ ದೇಶದಲ್ಲಿ ಆಗ್ತಕ್ಕಂಥ ಪ್ರಾಕೃತಿಕವಾಗಿರತಕ್ಕಂಥ ಪ್ರಳಯಗಳಾಗಲಿ, ಯುದ್ಧಗಳಾಗಲಿ, ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥ ಪದಾರ್ಥಗಳು ಸಿಕ್ಕುವುದ ಕಷ್ಟವಾಗಲಿ, ಇವೆಲ್ಲವೂ ಸಂಭವಿಸುತ್ತೆ. ಮತ್ತು ಅಪಮೃತ್ಯುಗಳು ತುಂಬ ಇರುವಂಥ ಒಂದು ಸೂಚನೆಗಳು ಸುಮಾರಿವೆ. ಈ ಮಹಾಕುಂಭಮೇಳ ಅನ್ನೋದು ನಮಗೆ ಬಂದಿರತಕ್ಕಂಥದ್ದು ನಮ್ಮ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಅಂತ ಹೇಳ್ಬೋದು. ಮತ್ತೆ ಮತ್ತೆ ಎಚ್ಚೆತ್ತುಕೊಳ್ತಕ್ಕಂಥ ಒಂದು ದಿನ ಬಂದಿದೆ ನಮಗೆ. ಆದ್ದರಿಂದ ಎಲ್ಲೋ ಭಕ್ತಿನೇ ಕಮ್ಮಿ ಆಗಿದೆ ಅಂತ ಯಾರೂ ಹೇಳಬಾರ್ದು. ಭಕ್ತಿ ಇನ್ನೂ ಜಾಸ್ತಿ ಆಗಿದೆ. ಮುಂದೆ ಹೇಳಿದ ಹಾಗೆ ತುಂಬ ಅನಾಹುತಗಳು, ಅಶುಭಗಳಿವೆ. ಅವೆಲ್ಲವೂ ನಿವಾರಣೆ ಆಗಬೇಕು ಅಂತ ಹೇಳ್ತಾ ಪ್ರಜಾಪ್ರತಿನಿಧಿಗಳು ಕೂಡ ದೈವಿಕ ಭಾವನೆಯನ್ನು ಹೊಂದಿರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.